ಹೆಲೋ ಗೈಸ್, ನಾವ್ ಸುಮ್ನೆ ಹೋಗ್ತಾ ಇದ್ದೆ, ನೋಡಿದ್ರೆ ರುದ್ರ ಎಂಟರ್ಪ್ರೈಸಸ್ ಅಂತ ಇತ್ತು, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ. ಬನ್ನಿ ನೋಡೋಣ ಒಳಗಡೆ ಏನು ಮಾಡ್ತಾರೆ ಅಂತ. ವೈರಲ್ ಆಯ್ತು ಅಂತ ಇಷ್ಟೆಲ್ಲ ಕಾಸ್ಟ್ಲಿ ಮಾಡಿದಿರಾ ಏನು? ಇವಾಗ ನಾನು ಇದ್ರಲ್ಲಿ ಏನ್ ಸಿಗುತ್ತೆ ಅಂತ ಅನ್ಕೊಳ್ತೀರಾ? 100 ರೂಪಾಯಿ 200 ರೂಪಾಯಿ ಸಿಗುತ್ತೆ ಅಂತ ಅನ್ಕೊಳ್ತೀರಾ? ಒಂದ್ ಆಯಿಲ್ ಮಾಡಿ 10 ರೂಪಾಯಿ ಸಿಗುತ್ತೆ ಸರ್. ಯಾಕೆಂದ್ರೆ ಇವಾಗ ಸೀಡ್ಸ್ ಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಕೊಬ್ಬರಿ ಬಂದು 350 ರೂಪಾಯಿ ಇದೆ, 2 ಕೆಜಿ ಹಾಕಿದ್ರೆ 1 ಲೀಟರ್ ಆಯಿಲ್ ಬರುತ್ತೆ. ಕಡಲೆಕಾಯಿ ಬಂದು ಈಗ 180 160 ರೂಪಾಯಿ ಇದೆ. ಹೆಂಗ್ ಕೊಡಕ್ಕಾಗುತ್ತೆ ಹೇಳಿ? ಅದಕ್ಕೆ ಅದು ಕರೆಕ್ಟ್, 100% ನ್ಯಾಚುರಲ್. ಹೌದು ಸರ್, ಇಲ್ಲೇ ಮಾಡೋದು, ಬನ್ನಿ ತೋರ್ಸ್ಲಾ? ಇದೆಲ್ಲ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಎಳ್ಳೆಣ್ಣೆ, ಅದೇ ತಿಲ್ಲು ಜಿಂಜಿರ್ ಆಯಿಲ್ ಅಂತಾರಲ್ಲ ಅದು. ಇದು ಬಂದು ಆಲಿವ್ ಆಯಿಲ್, ಇದು ಬಂದು ವರ್ಜಿನ್ ಕೋಕೋನಟ್, ಇದು ಬಂದು ಮಸ್ಟರ್ಡ್ ಆಯಿಲ್ ಸಾಸಿವೆ, ಇದು ಬಂದು ನಾರ್ಮಲ್ ಕೋಕೋನಟ್ ಡ್ರೈ ಕೋಕೋನಟ್ ಬರುತ್ತಲ್ವಾ ಅದೊಂದು, ಇದು ಬಂದು ಸೂರ್ಯಕಾಂತಿ ಎಣ್ಣೆ, ಇದು ಬಂದು ಕಲ್ಲೆಕಾಯಿ ಎಣ್ಣೆ ಗ್ರೌಂಡ್ನಟ್ ಆಯಿಲ್, ಇದು ಬಂದು ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಅಂತಾರಲ್ಲ ಅದು. ಬರೀ ಆಯಿಲ್ ಸೇಲ್ ಮಾಡ್ತೀರಾ ಏನಾದ್ರು ಬೇರೆ ಇದೆ? ನಮ್ಮ ಹತ್ರ ತುಪ್ಪ ಸಿಗುತ್ತೆ, ಜೇನ್ ತುಪ್ಪ ಸಿಗುತ್ತೆ, ಆಲ್ಮಂಡ್ ಆಯಿಲ್ ಸಿಗುತ್ತೆ, ಜಾಗಿರಿ ಪೌಡರ್ ಸಿಗುತ್ತೆ, ಮತ್ತೆ ಪಿಂಕ್ ಸಾಲ್ಟ್ ಎಲ್ಲ ಸಿಗುತ್ತೆ. ಇವಾಗ ಆಯಿಲ್ ಮಾಡಕ್ ಶುರು ಮಾಡ್ತೀವಿ, ಒಂದು ನೋಡ್ತೀರಾ? ಹೌದೌದು, ನೋಡೋಣ ಹೆಂಗ್ ಪ್ಯೂರ್ ಇದೆ ಅಂತ ನೋಡೋಣ ಗೈಸ್, ಬನ್ನಿ. ನಿಮ್ಗೆ ನೋಡಿದ್ರೇನೆ ಗೊತ್ತಾಗುತ್ತೆ, ಬನ್ನಿ ಏನೇನ್ ಹಾಕ್ತೀನಿ, ಏನೇನ್ ನೋಡೋಣ ಒಳಗಡೆ ಏನೇನ್ ಮಾಡ್ತಾರೆ ಅಂತ, ಆಮೇಲೆ ಗೊತ್ತಾಗುತ್ತೆ ಇವ್ರದ್ದು. ಇದೇ ಮಷೀನಾ ಇದು? ಈಗ ನಾವು ತಿಲ್ಲು ಜಿಂಜಿರಿ ಆಯಿಲ್ ಹಾಕ್ತಿವಿ ನೋಡಿ. ನಮ್ಮ ಹತ್ರ ಸೀಡ್ಸ್ ಎಲ್ಲ ಎಷ್ಟು ನೀಟ್ ಆಗಿದೆ ನೋಡಿ, ಗಲೀಜಿಲ್ಲ ಏನಿಲ್ಲ ನೋಡಿ. ನೋಡಿ ಗಲೀಜಿ ಏನೋ ಇದೆ ಸರ್, ನೀವೇ ನೋಡಿ, ಗಲೀಜಿಲ್ಲ ಏನಿಲ್ಲ. ಇದು ನೋಡಿ, ಇದು ನೋಡಿ, ಗಲೀಜಿಲ್ಲ ಏನಿಲ್ಲ. ಈಗ ನಾವು ಇದು ಎಳ್ಳೆಣ್ಣೆ ಮಾಡ್ತೀವಿ. ಈಗ ಎಳ್ಳೆಣ್ಣೆ ಮಾಡೋಣ ಸರ್. ಬನ್ನಿ ಗೈಸ್ ನೋಡೋಣ ಹೆಂಗ್ ಮಾಡ್ತವ್ರೆ ಅಂತ. ನೋಡಿ ಇದೆ ಜಿಂಜಿರಿ ಆಯಿಲ್ ಅಂತ ಇದೆ, ಇದೇ ಮಾಡ್ತವ್ರೆ ಇವಾಗ. ಬನ್ನಿ ಇದ್ ಕೇಳೋಣ. ಇದೇನ್ ಆಗ್ತಿದೆ ಸರ್? ಇದರಲ್ಲಿ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕಿದ್ರೆ ಅಡಿಗೆಗೆ ಚೆನ್ನಾಗಿರುತ್ತೆ, ಆಯಿಲ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಾವು ನಾಟಿ ಬೆಲ್ಲನ ಹಾಕ್ತಿವಿ, ಇದನ್ನು ಹಾಕ್ತಿವಿ. ನಾಟಿ ಬೆಲ್ಲ ಈಗ ಖಾಲಿ ಆಗಿದೆ, ಅದಕ್ಕೆ ಇದು ಹಾಕ್ತಿವಿ. ಇದು ಬಂದು ಆರ್ಗಾನಿಕ್ ಇದೆ, ಕೆಮಿಕಲ್ ಎಲ್ಲ ಇದ್ರಲ್ಲಿನೂ ಇರಲ್ಲ. ಇದನ್ನು ತಮಿಳ್ನಾಡಿಂದ ತರಿಸ್ತೀವಿ, ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ಏನ್ ಸೈಡ್ ಎಫೆಕ್ಟ್ಸ್ ಏನಿಲ್ಲ ಅಲ್ವಾ? ಇದು ಹಾಕ್ಲೇಬೇಕು.